ಪುರಸಭೆಯ 10ನೇ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಯ್ಕೆಯಾಗಿ ಸೋಮವಾರ ನಡೆದಂತಹ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ 16ನೇ ವಾರ್ಡ್ನ ಸದಸ್ಯ ಶಿವಾನಂದ ಬೆಳಹಾರ್ ಹಾಗೂ ಉಪಾಧ್ಯಕ್ಷರಾಗಿ 1ನೇ ವಾರ್ಡ್ನ ಸದಸ್ಯ ನಾಗರಾಜ್ ದಳವಾಯಿ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡ ಹಾಗೂ ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ಆ ವರ್ಗಕ್ಕೆ ಮೀಸಲಾತಿ ಘೋಷಣೆ ಆಗಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯ ಶಿವಾನಂದ ಬೆಳಹಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸದಸ್ಯ ನಾಗರಾಜ್ ದಳವಾಯಿ ಮಾತ್ರ ತಲಾ ಒಂದೊಂದು ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಹಾಗೂ ತಹಸೀಲ್ದಾರ್ ಮಂಜುನಾಥ್ ದಾಸಪ್ಪನವರ್ ಘೋಷಣೆ ಮಾಡಿದರು. ಅನ್ನಿಗೇರಿ ಪುರಸಭೆಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಶಾಸಕ NH ಕೋನರೆಡ್ಡಿ ಸನ್ಮಾನಿಸಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಪಟ್ಟಣದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದರು. ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ DJ ಹಾಡಿಗೆ ಕುಣಿದು ಕುಪ್ಪಳಿಸಿದರು. ಉಪಾಧ್ಯಕ್ಷ ಚುನಾವಣೆ ಒಳಗ ನಮ್ಮ ಎಲ್ಲ ಸದಸ್ಯರು ನಮ್ಗೆ ಬೆಂಬಲನ ವ್ಯಕ್ತಪಡಿಸ್ಯಾರ. ಆ ಮುಖಾಂತರ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಮೊದಲಿಗೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದರ ಜೊತೆಗೆ ಈ ನನ್ನ ಪದವಿಯನ್ನು ನನ್ನ ವಾರ್ಡಿನ ಜನಕ್ಕೆ ಅರ್ಪಣೆ ಮಾಡಲಿಕ್ಕೆ ಇದರ ಇಷ್ಟಪಡ್ತೇನೆ. ಜೊತೆಗೆ ಅನ್ನಿಗೇರಿಯ ಅಭಿವೃದ್ಧಿಗೋಸ್ಕರ 23 ಮಂದಿ ಸದಸ್ಯರು ನಾವು ಅಭಿವೃದ್ಧಿ ಪಥದತ್ತ ಈ ಅನ್ನಿಗೇರಿಯನ್ನು ಒಂದು ಅಗಲ್ಯ ಪುರಸಭೆ ನಮ್ಮ ಸಭಾಂಗಣದೊಳಗೆ ನಮ್ಮ MLA ಸಾಹೇಬರು ಬಂದಾಗ ಹೇಳ್ಕೊಂಡಿವಿ. ನಮ್ಗೆ ವಿಶೇಷ ಅನುದಾನವನ್ನು ಕೊಡುವುದರ ಮುಖಾಂತರ ಅನ್ನಿಗೇರಿ ಅಭಿವೃದ್ಧಿಗೆ ನೀವು ಸಹಕಾರ ಕೊಡಬೇಕು. ಅನ್ನಿಗೇರಿ ಒಳಗೆ ಸಮಸ್ಯೆಗಳು ಭಾಳ ಅದಾವ ಅಂತ ಹೇಳ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಅವರು ಇಲ್ಲ ನಿಮ್ಗೆ ಯಾವುದೇ ರೀತಿ ಸಹಕಾರ ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ಕೊಂಡಾರ. ಅವ್ರಿಗೂ ಕೂಡ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಒಂದು ಈ ಚುನಾವಣೆಗೆ ಆಯ್ಕೆ ಮಾಡಲಿಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲ ವ್ಯಕ್ತಪಡಿಸಿರುವಂಥ ಅನ್ನಿಗೇರಿಯ ಎಲ್ಲ ನಾಗರಿಕರಿಗೆ, ಹಿರಿಯರಿಗೆ, ಯುವಕರಿಗೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಒಂದೆರಡು ಮಾತು ಕೂಡಿ ಅನ್ನಿಗೆ ಅಭಿವೃದ್ಧಿ ಮಾಡಬೇಕಂತ ಎಲ್ಲರಿಗೂ ಮನವಿ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ವರದಿ ಕಿರಣ್ ಕುಮಾರ್ ಪೂಜಾರ್, ಅನ್ನಿಗೇರಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.